ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ದಿ ಗ್ರೀನ್ ಪಾತ್ ಆರ್ಗ್ಯಾನಿಕ್ ಸಂಸ್ಥೆ ಮನೆ ಮನೆಗೂ ಸಾವಯವ, ಮನಕ್ಕೂ ಸಾವಯವ 23ನೇ ಸಾವಯವ ಹಸಿರು ಮಾರ್ಗ ಸಂತೆಗೆ ಪ್ರಸಿದ್ಧ ಅತಿಥಿಗಳಾಗಿ ಶ್ರೀಮತಿ ಜಯಲಕ್ಷ್ಮಿ ಹಿರಿಯ ಜನಪ್ರಿಯ ನಟಿ ಮತ್ತು ಶ್ರೀಮತಿ ಸುನೇತ್ರಾ ಪಂಡಿತ್ ಜನಪ್ರಿಯ ನಟಿ ಹಾಗೂ ಸಂಗೀತ ಸರಿತ ತಂಡ ಇನ್ನು ಹಲವಾರು ಅತಿಥಿಗಳು ಆಗಮಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಅನಿಯಮಿತ ಬಫೆ ಉಪಹಾರ ಮತ್ತು ಊಟದ ಸಾವಯವ ಉತ್ಪನ್ನಗಳು, ಸಂಗೀತ, ನೃತ್ಯ, ಸಂಭಾಷಣೆಗಳು ಹಾಗೂ ಇನ್ನು ಅನೇಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕವಿಯಾಗಿ ಮಾಡಿದೆ ಈ ಭಾವಗೀತೆ, ನಿನಗಾಗಿ ಹಾಡಿದೆ ಈ ಭಾವಗೀತೆ, ನಿನಗಾಗಿ ಹಾಡಿದೆ. ಸುನೀತಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಸುನೀತಾ ನನಗೆ ಮಗಳ ಥರ. ಅವಳು ಯಾವಾಗಲೂ ಹೇಳೋಳು, ಆಂಟಿ ಬನ್ನಿ ಗ್ರೀನ್ ಪಾರ್ಕ್ಗೆ ಬನ್ನಿ, ಗೆಸ್ಟ್ ಆಗಿ ಬನ್ನಿ ಅಂತ. ಏನು ಸ್ವಲ್ಪ ಮುಂದುವರಿಯಿತು. ಇವತ್ತು ಅವಕಾಶ ಸಿಕ್ತು. ಹಾಗೆ ಸುನೀತಾ ಮಂದಸ್ಮಿತಾನ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾಗೆ ನಮಗೆ ನಮ್ಮ ತಂಡ, ನಮ್ಮ ಸಂಗೀತ ಸರಿತಾನ ಕರ್ಕೊಂಡು, ಕೆಲವ್ರನ್ನ ಮಾತ್ರ ಕರ್ಕೊಂಡು ಬಂದಿದ್ದೀನಿ. ತುಂಬ ಜನ, 20 ಜನ ಇದ್ದಾರೆ. ಅದರಲ್ಲಿ 6 ಜನನ ಕರ್ಕೊಂಡು ಬಂದಿದ್ದೀನಿ. ಇವತ್ತು ನನಗೆ ಇನ್ನೂ ಖುಷಿ. ಯಾಕೆಂದರೆ ಸೆಲೆಬ್ರಿಟಿ ಗೆಸ್ಟ್ ಆಗಿ ಇಲ್ಲಿ ಸುನೇತ್ರಾ ಪಂಡಿತ್ ಅವರು ಬಂದಿದ್ದಾರೆ. ಅವಳು ಕೂಡ ನನಗೆ ಮಗಳ ಥರಾನೇ, ತುಂಬ ಚಿಕ್ಕವಳು, ಮಲ್ಟಿ ಟ್ಯಾಲೆಂಟೆಡ್ ಹುಡುಗಿ. ಮಲ್ಟಿ ಟ್ಯಾಲೆಂಟೆಡ್ ಹುಡುಗಿ. ನಾನು ಅವಳನ್ನ ಇಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀನಿ. ಸುನೇತ್ರಾ ಪಂಡಿತ್, ಪ್ಲೀಸ್ ಕಮ್. ಎಷ್ಟು ಖುಷಿ ಆಗ್ತದೆ. ನನಗೆ ಲಾಸ್ಟ್ ಇಯರ್, ಹೋದ ವರ್ಷ KTVನಲ್ಲಿ ಅವಳು ಆಕ್ಟಿವ್ ಮೆಂಬರ್ ಆಗಿದ್ದಾಳೆ ಸುನೇತ್ರಾ ಅವರು. ಸೆಕ್ರೆಟರಿ ಆಗಿ ಆರ್ಗನೈಸಿಂಗ್. ಶಿ ಇಸ್ ವೆರಿ ಮಲ್ಟಿ ಟ್ಯಾಲೆಂಟೆಡ್. ನಾನು ಏನು ಹೇಳೋದು ಬೇಡ ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಟ್ಯಾಲೆಂಟ್ ಇದೆ ಅವಳಿಗೆ. ಶಿ ಇಸ್ ಡಬ್ಬಿಂಗ್ ಆರ್ಟಿಸ್ಟ್, ಶಿ ಇಸ್ ಕಾಮಿಡಿ, ಸ್ಟ್ಯಾಂಡಪ್ ಕಾಮಿಡಿಯನ್, ಆ್ಯಕ್ಟಿಂಗ್ ಇನ್ ಮೂವೀಸ್. ಎಷ್ಟೋ ಹೀರೋಯಿನ್ಸ್ಗೆ ವಾಯ್ಸ್ ಕೊಟ್ಟಿದ್ದಾಳೆ ಸುನೇತ್ರಾ ಅವರು. ಸೊ ಅವಳು ಲಾಸ್ಟ್ ಇಯರ್ ನಾವು KTVನಲ್ಲಿ ಹೋಗಿದ್ವಿ. ಅವತ್ತು ನನ್ನ ಬರ್ತ್ಡೇ ಆಗಿತ್ತು, 30th ಜುಲೈ. ಆವತ್ತು ಬೆಳಗ್ಗೆ ಅವಳಿಗೆ ಗೊತ್ತಿರಲಿಲ್ಲ, ಏನೋ ಇದರಲ್ಲಿ ಬಂತು ಅಲ್ವಾ ನಮ್ಮ ಪೋಸ್ಟ್ನಲ್ಲಿ. ಶಿ ಮೇಡ್ ಇಟ್ ಸೋ ಗ್ರ್ಯಾಂಡ್ ಫಾರ್ ಮೀ. ಇಟ್ ವಾಸ್ ಅ ಮೆಮೊರಬಲ್ ಬರ್ತ್ಡೇ ಫಾರ್ ಮೀ ಸುನೇತ್ರಾ. ಥ್ಯಾಂಕ್ ಯು ಅಗೇನ್. ಐ ಕಾಂಟ್ ಫರ್ಗೆಟ್ ಇಟ್ ಆ್ಯಕ್ಚುಲಿ. ಸೊ ಕೇಕ್ ಎಲ್ಲ ತಂದು ಎಲ್ಲರೂ ಇದ್ರು, ಎಲ್ಲ ನಮ್ಮ ಫಿಲಿಮ್ ದೊಡ್ಡ ಪರ್ಸನಾಲಿಟೀಸ್ ಇದ್ರು. ಅವ್ರ ಮುಂದೆ ಎಲ್ಲ ಕೇಕ್ ಕಟ್ ಮಾಡಿ ಐ ರಿಯಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಅಗೇನ್ ಫಾರ್ ದಟ್ ಸುನೇತ್ರಾ. ಸೊ ಯು ಕ್ಯಾರಿ ಆನ್. ನಿಮ್ಮಷ್ಟು ಟ್ಯಾಲೆಂಟೆಡ್ ಅಲ್ಲ ಬಿಡಿ. ಎಲ್ರಿಗೂ ನಮಸ್ಕಾರ. ಮಾತಾಡ್ತಾ ಇರೋರಿಗೂ ನಮಸ್ಕಾರ. ಮಾತಾಡ್ತಾನೇ ಇರ್ತಾರೆ ಅವರು. ನಮಸ್ಕಾರ ಮೇಡಮ್. ಇಲ್ಲ ಅವ್ರು ಮಾತು ಕಮ್ಮಿ ಮುಗಿಸಿ. ಪಾಪ ಏನೋ ತುಂಬ ಇಂಪಾರ್ಟೆಂಟ್ ಮಾತಾಡ್ತಿದ್ದಾರೆ. ಮುಗಿಸಿ ಸುನೀತಾ ಅವ್ರಿಗೆ ಜಯರಾಮ್ ಅವ್ರಿಗೂ ನಮಸ್ಕಾರ. ಏನೋ ಮಾತಾಡ್ತಾನೇ ಇದ್ದೀರಾ,
ಮುಗಿತಾನೇ ಇಲ್ಲ. ಅದಕ್ಕೆ ವೇಟ್ ಮಾಡ್ತಾ ಇದ್ವಿ ಇಬ್ರು ಮಾತಾಡೋದು ಮುಗಿಸಿ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬೆಳಗ್ಗೆ ಅದು ರಜಾ ದಿನದಂದು ನಿಮ್ಮೆಲ್ಲ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದಂತ ಪ್ರೀತಿಯ ಸ್ನೇಹಿತರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಯಾಕಂದ್ರೆ ಸಂಡೇ ಸೋ ಪ್ರೆಷಸ್ ಈಗಿನ ಒತ್ತಡದ ಜೀವನದಲ್ಲಿ. ಅಂಥದ್ರಲ್ಲಿ ನೀವೆಲ್ಲ ಬಂದು ಇಲ್ಲಿ ಆರಾಮಾಗಿ ಪುರಸತ್ತ ಕೂತಿದ್ದೀರಾ. ನಿಜವಾಗ್ಲೂ ಒಂದು ಹೆಮ್ಮೆಯ ವಿಚಾರ ಇದು. ಇದಕ್ಕೆ ಎಲ್ಲ ಕೀರ್ತಿ ಮತ್ತು ಶ್ರೇಯಸ್ಸು ಸಲ್ಲಬೇಕಾಗಿತ್ತು ಜಯರಾಮ್ ಅಂತ ಒಂದು ದೊಡ್ಡ ವ್ಯಕ್ತಿಗೆ. ಯಾಕೆ ಅಂತಂದ್ರೆ ಈಗಿನ ಒಂದು ಒತ್ತಡದ ಜೀವನದಲ್ಲಿ ಆಹಾರವನ್ನ ನಾವು ತುಂಬಾ ವಿರಳವಾಗಿ ಅಂದ್ರೆ ತುಂಬಾ ನೆಗ್ಲೆಕ್ಟ್ ಆಗಿ ತಗೊಂಡ್ಬಿಡ್ತೀವಿ. ತಿಂದ್ರೆ ಸಾಕು, ಉಂಡ್ರೆ ಸಾಕು ಅಂತ. ಖಂಡಿತವಾಗ್ಲೂ ಇಲ್ಲ. ಜಯರಾಮ್ ಅಂತ ಅವರು ಎಷ್ಟೊಂದು ಜನ ಇವರು ತಂಡದವರು ನಮ್ಗೆ ಒಂದು ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಆರ್ಗ್ಯಾನಿಕ್ ಆಗಿ ಊಟ ಮಾಡ್ಬೇಕು ಅಂದ್ರೆ ಪೂರ್ವ ಕಾಲದಲ್ಲಿ ಎಲ್ಲ ತುಂಬಾ ಅಳದು ತೂಗಿ ತೊಳೆದು ಬಳೆದು ಅಡುಗೆಗಳು ಮಾಡ್ತಾ ಇದ್ರು. ಆದ್ರೆ ಈಗೇನಾಗಿದೆ, ಈಗೆಲ್ಲ ರನ್ ಎಲ್ಲ ಓಡ್ತಾ ಇದೀವಿ ಎಲ್ಲ. ಸೊ ಹಾಗಾಗಿ ಈ ಫಾಸ್ಟ್ ಜೀವನದಲ್ಲಿ ಫಾಸ್ಟ್ ಫುಡ್ ಆಗಿರ್ಬೋದು ಅಥವಾ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಅಥವಾ ಅನಾರೋಗ್ಯಕರವಾದ ಒಂದು ಊಟವನ್ನು ಸೇವಿಸಿ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊತಾ ಇದ್ವಿ. ಅಂಥದ್ರಲ್ಲಿ ಜಯರಾಮ್ ಅಂತ ಅವರು ಎಚ್ಚರಿಕೆ ಗಂಟೆಯನ್ನ ಬಾರಿಸ್ತಾ ಇದ್ದಾರೆ ನಮ್ಗೆ. ಆರೋಗ್ಯಕರವಾಗಿ ತಿನ್ನಿ, ಊಟ ಸರಿಯಾಗಿ ಮಾಡಿ. ಯಾಕಂದ್ರೆ ನಾವೆಲ್ಲರೂ ಇಷ್ಟೊಂದು ಸೈಕಲ್ ಹೊಡೆಯೋದು, ಇಷ್ಟೊಂದು ಕಷ್ಟ ಪಡೋದು, ಇಷ್ಟು ದುಡಿಯೋದು 3 ಹೊತ್ತಿನ ಊಟಕ್ಕಾಗಿ. ಅದನ್ನೇ ನಾವು ಸರಿಯಾಗಿ ಮಾಡ್ತಾ ಇಲ್ಲ. ಸೊ ಈ ಮಿಕ್ಕಿದೆಲ್ಲ ವ್ಯರ್ಥ. ಬೇರೆ ಎಲ್ಲ ಏನು ಮೆಟೀರಿಯಲ್ ಅದು ಏನು ಅಂತಂದ್ರೆ ನಾವು ಊಟ ಮಾಡೋದು. ಹಾಗಾಗಿ ನಾವು ಎಲ್ಲರೂ ಸೇರ್ಕೊಂಡು ಒಂದು ಆರೋಗ್ಯವಾದ ಊಟ ಮಾಡೋಣ ಅಂತ ಒಂದು ಅದ್ಭುತವಾದ ಒಂದು ಕನಸನ್ನ ಕಟ್ಟಿದ್ದಾರೆ. ಆರ್ಗ್ಯಾನಿಕ್ ಸಂತೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಬೆಳಗ್ಗೆ ಬಂದು ತಿಂಡಿ ತಿನ್ನೋದಂತೆ, ಇಲ್ಲೆಲ್ಲ ಶಾಪಿಂಗ್ ಮಾಡೋದಂತೆ, ಇಲ್ಲಿ ಕುತ್ಕೊಂಡು ಎಂಟರ್ಟೈನಿಂಗ್ ಮಾಡಿ ವಾಪಸ್ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಬ್ಯೂಟಿಫುಲ್ ಪ್ಯಾಕೇಜ್ ಇದು. ನಾನು ಅದೇ ಹೇಳ್ತೇನೆ ಸುನೀತಾಗೆ. ಇಲ್ಲಿ ನಾನು ಬರೋಕ್ಕೆ ಕಾರಣಕರ್ತರಾದಂಥ ಸುನೀತಾ ಶ್ರೀನಿವಾಸ್ ಅವರು, ನಿಜವಾಗ್ಲೂ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದ್ರೆ ಇಷ್ಟು ಬ್ಯೂಟಿಫುಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ ನನಗೆ. ಸರ್, ನಂದು ನೆಕ್ಸ್ಟ್ ಕಾರ್ಯಕ್ರಮ ಏನು ಗೊತ್ತಾ ಸರ್? ನಮ್ಮ ತಂದೆ ತಾಯಿ, ನನ್ನ ಗಂಡ ಹಾಗೂ ನನ್ನ ಮಗಳನ್ನ ಬೆಳಗ್ಗೆ ಇಲ್ಲಿ ಕರ್ಕೊಂಡು ಬಂದು ತಿಂಡಿ ತಿಂದು ಇಲ್ಲಿ ಬೊಂಬಾಟ ಶಾಪಿಂಗ್ ಮಾಡಿ ಇಲ್ಲಿ ಕೂತ್ಕೊಂಡು ಯಾರು ಹಾಡ್ತಾರೋ ಇಂಥ ಒಂದು ಗ್ರೇಟ್ ಟ್ಯಾಲೆಂಟ್ಸ್ ಮುಂದೆ ಕೂತು ಅವರ ಪರ್ಫಾರ್ಮೆನ್ಸ್ ನ ಆಲಿಸಿ ಮತ್ತೆ ಹೋಗುವಾಗ ಊಟ ಮಾಡ್ಕೊಂಡು ಮನೆಗೆ ಹೋಗಬೇಕು. ಇದು ನನ್ನ ಪ್ಯಾಕೇಜ್. ಐ ಆಮ್ ಗೋಯಿಂಗ್ ಟು ಪ್ರಮೋಟ್ ದಿಸ್. ಯಾಕಂದ್ರೆ ಏನ್ ತಲೆನೋವು ಗುರು, ಅಡುಗೆ ಮನೆಗೆ ಹೋಗು, ಏನ್ ಮಾಡೋದು ಇವತ್ತು? ಅಲ್ಲಿಂದ ಶುರು ಆಗುತ್ತೆ ಹೆಂಗಸರಿಗೆ ಸವಾಲು. ಓ ಗಾಡ್, ಹಿಂದಿನ ದಿವಸ ಮಲಗುವಾಗ All positive things. All the best. Yes. Yes, please use. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹುಶಃ ಸ್ವಲ್ಪ ಕಡಿಮೆ ಜನ ಇದ್ದಾರೆ, ಯಾಕೆ ಲಾಂಗ್ ಲೀವ್ ಎಲ್ಲ ಆಗಿ. ಆದರೆ ತುಂಬ ಇಂಪ್ಯಾಕ್ಟ್ಫುಲ್ ಮೀಟಿಂಗ್ ಆಯಿತು. ಈಗ ಮಾತುಕತೆ ಆಯಿತು. ನಮ್ಮ ಉದ್ದೇಶನೇ ಈ ಮಾತುಕತೆ ಆಗಬೇಕು ಅಂತ. ಈ ಮೇಡಮ್ ಬಂದ್ರಲ್ಲ, ಬಂದು 2-3 ಸೆಕೆಂಡ್ಗೆ ನಾನು ಕನೆಕ್ಟ್ ಆಗಿಬಿಟ್ಟೆ ಅವ್ರ ಜೊತೆ. ಆನೆಸ್ಟಾಗಿ ಹೇಳ್ತೀನಿ. ತುಂಬ ಆಮೇಲೆ ನೀವು ಏನೇನು ಮಾತಾಡಿದ್ರಿ ಇವತ್ತು, ನಾನು ಪ್ರತಿ ಸಾರಿ ಎಲ್ಲರಿಗೂ ಅದೇ ಹೇಳ್ತಾ ಇರ್ತೀನಿ. ನೀವೆಲ್ಲ ಕಣ್ಬಿಟ್ಟು ಕಣ್ಣು ಮುಚ್ಕೋಬೇಡಿ, ಕಣ್ಬಿಡಿ, ಪ್ರಪಂಚ ನೋಡಿ, ಬ್ಯೂಟಿಫುಲ್ ವರ್ಲ್ಡ್ ನೋಡಿ. ನಮಗಿಷ್ಟೆಲ್ಲ ಭಾಗ್ಯ. ಇಟ್ಸ್ ಎ ಗಿಫ್ಟ್. ಯು ಆರ್ ಬಾರ್ನ್ ಇನ್ ದಿಸ್ ಅರ್ತ್. ಇದು ಇನ್ನೊಂದು ಇದಕ್ಕೆ ಮುಂದೆ ಇನ್ಯಾವುದೂ ಅಲ್ಲ. ಸುಮ್ಮನೆ ಏನೇನೋ ಹುಡ್ಕೊಂಡು ಹೋಗ್ಬೇಡಿ. ಎಲ್ಲ ಹುಡುಕಿ, ಆದರೆ ಈ ಆನಂದ ಕಳ್ಕೊಬೇಡಿ. ಹುಡ್ಕೊಂಡು ನಿಲ್ಲಿಸಬಾರ್ದು. ಎಕ್ಸ್ಪ್ಲೋರ್, ಬಟ್ ಎಂಜಾಯ್, ಸೆಲೆಬ್ರೇಟ್. ದಟ್ ಟು ವಿತ್ ನ್ಯಾಚುರಲಿ, ನಾರ್ಮಲಿ, ಯಾರಿಗೂ ಏನೋ ತೊಂದರೆ ಮಾಡಿದೆ, ಆರ್ಗ್ಯಾನಿಕ್. ದಟ್ಸ್ ವಾಟ್ ಯುವರ್ ವಿಷನ್. ಹೌದು. ಅದು ಮುಖ್ಯವಾಗಿ ಸಂತೆ ನಾವು ಮಾಡ್ತಾ ಇದ್ದೀವಿ. 150 ರೂಪಾಯಿಗೆ ಪ್ರಪಂಚದಲ್ಲಿ ಯಾರು ಇದು ಕೊಡೋಕ್ಕಾಗೋದಿಲ್ಲ. ಇಷ್ಟು ಕೊಡೋಕ್ಕಾಗೋದಿಲ್ಲ. ನಾವು ದುಡ್ಡು ಕಳ್ಕೊಂಡೇ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಒಂದು ಟಾರ್ಗೆಟ್ ಇದೆ ನಮಗೆ. ಏನಂದರೆ ಇದೇ ಟಾರ್ಗೆಟ್, ಕಮ್ಯುನಿಟಿ. ಎಷ್ಟು ಬಾಂಡೇಜ್ ನೋಡಿ ಕಮ್ಯುನಿಟಿ. ಕುಶಾಲ್ ಮೇಡಮ್ ಎಲ್ಲೋ ಇದ್ರಿ, ನೀವೆಲ್ಲೋ ಇದ್ದೀರಾ, ಇವರೆಲ್ಲೋ ಇದ್ರು, ನಮ್ಮ ಸುನೀತಾ ಎಲ್ಲ ವಂಡರ್ಫುಲ್. ವಂಡರ್ಫುಲ್. ನಮ್ಮ ಪ್ರತಿ ಸಂತೆಗೆ ಬೆಳಗ್ಗೆ ದೇವರಿಗೆ ಪೂಜೆ ಮಾಡೋದಿಲ್ಲ ಅವ್ರು. ಬೇಕಾದ್ರೆ ಸಂತೆ ಬಂದೇ ಬರ್ತಾರೆ. 23 ಸಂತೆಗಳಿಂದ ಬಂದಿದ್ದಾರೆ ಇಲ್ಲಿ. ಸಿ ವೈ ಆಮ್ ಟೆಲಿಂಗ್, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ನನಗೆ ತುಂಬ ದೊಡ್ಡ ಸ್ಪಷ್ಟವಾದ ಉದ್ದೇಶಗಳಿದ್ದಾವೆ. ನಾವು ನಮ್ಮ ಜೀವನ ಶೈಲಿ, ಆಹಾರವನ್ನು ಬದಲಾವಣೆ ಮಾಡಿಕೊಳ್ಳೇಬೇಕು. ಯಾರ ಕೈಗೂ ಸಿಗಾಕೋಬೇಡಿ. ನಿಮ್ಮ ಜೀವನ ಕೊಡಬೇಕು. ಈ ಎರಡನ್ನೂ ಮಾಡಿಕೊಂಡ್ರೆ ಯು ವಿಲ್ ಬಿ ವಂಡರ್ಫುಲ್. ಯು ಕ್ಯಾನ್ ಸೆಲೆಬ್ರೇಟ್ ಲೈಫ್. ನಾನು ಪ್ರತಿನಿತ್ಯ ಸೆಲೆಬ್ರೇಟ್ ಮಾಡ್ತೀನಿ. ಮೊನ್ನೆ ಕೂರ್ಗ್ ಹೋಗಿದೆ. 10 ದಿವಸ ಮಳೆ ಬರ್ತಾ ಇತ್ತು. 1 ವಾರ ಅಲ್ಲೇ ಇದ್ದೆ. ರಾತ್ರಿ ಬಂದು ಅಲ್ಲಿಂದ ಬರಲೇಬಾರದು ಅನ್ನಿಸ್ತು ನನಗೆ.
ಸಂತೆಗೋಸ್ಕರ ಬಂದಿದ್ದೀನಿ ಇವತ್ತು. ಅಂದರೆ ಏನಂದರೆ ಇವತ್ತು ನಿಮ್ಮ ನೇಚರ್ ಹೋದ ತಕ್ಷಣ ಎಲ್ಲ ಕ್ಯೂರ್ ಆಗಿಬಿಡ್ತೀರಾ ನಿಮಗೆ. ನಮ್ಮ ತೋಟ ಇದೆ ನೆಲಮಂಗಲದಲ್ಲಿ, ಅಲ್ಲ ಕಾರ್ಯಕ್ರಮ ಮಾಡೋಣ, ಅಲ್ಲಿ ಹ್ಯಾಪಿ ಥಿಯೇಟರ್ ಇದೆ, 1000 ಜನ ಕುತ್ಕೋಬಹುದು. ನೋಡಿ ಎಷ್ಟು ಮೇಡಮ್ ಬಂದ್ಬಿಟ್ರೆ ನೀವು ಇದ್ಬಿಟ್ರೆ ಎಲ್ಲ ಲೀಡ್ರ್ ನೀವೆಲ್ಲ ದೊಡ್ಡ ಚಳವಳಿ ಊಟ ಕೊಡ್ಬೋದು ನೀವೆಲ್ಲ. ಸರ್ ಇವತ್ತಿನ ಎಲ್ಲ ವಾತಾವರಣ ನೋಡಿ ನನಗೂ ಅನಿಸ್ತು ತುಂಬಾ ಚೆನ್ನಾಗಿ ಒಂದು ಸಮುದಾಯವನ್ನು ಮಾಡಿದ್ದಾರೆ. ತುಂಬಾನೇ ಖುಷಿ ಆಯ್ತು. ನಮ್ಮ ಜೊತೆ ಇದ್ದಾರೆ ಗ್ರೀನ್ ಪಾತ್ ಫೌಂಡರ್ ಜಯರಾಮ್ ಸರ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ನಮಸ್ತೆ ಸರ್. ಹಲೋ ಸುನೀತಾ, ನಮಸ್ತೆ. ಸೊ ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಆರ್ಗ್ಯಾನಿಕ್ಸ್ ಅಂತ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಷ್ಟೊಂದು ಜನ ಆರ್ಟಿಸ್ಟ್ಗಳೆಲ್ಲ ಬಂದ್ರು, ಸುನೇತ್ರ ಪಂಡಿತ್ ಬಂದ್ರು, ಜಯಲಕ್ಷ್ಮಿ ಮ್ಯಾಮ್ ಬಂದ್ರು, ಅವರು ಕೂಡ ಇಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟರು. ಮತ್ತೆ ಇನ್ನೊಬ್ರು ಒಂದು ಸ್ಟಾರ್ಸ್ಗೆಲ್ಲ ಅವಕಾಶ ಕೊಟ್ಟಿದ್ರು, ಅದರಲ್ಲೊಬ್ರು ಸಿಂಗರ್ ಕೂಡ ಬಂದಿದ್ದಾರೆ, ಸುಪ್ರಿಯರಾಮ್. ಹೇಗೆ ಅನಿಸ್ತು ನಿಮಗೆ? ಈ ನಮ್ಮ ಸಂತೆ ನಾವು ಏನು ಉದ್ದೇಶದಿಂದ ಪ್ರಾರಂಭ ಮಾಡಿದೋ, ಇದೊಂದು ಸಮುದಾಯ ಕಟ್ಟಬೇಕು ಅಂತ. ಅಂದರೆ ಸಾವಯವದ ಪದಾರ್ಥಗಳು, ಸಾವಯವ ಕೃಷಿ ಮತ್ತು ಜನರಿಗೆ ಒಂದು ನೈಸರ್ಗಿಕ ಜೀವನದ ಪದ್ಧತಿಗಳನ್ನು ಅವರಿಗೆ ಅನುಭವ ಕೊಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ದು. ಅದು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಇದು 23ನೇ ಸಂತೆ ನಡೀತಾ ಇರೋದು. ತುಂಬ ಒಳ್ಳೆ ರೆಸ್ಪಾನ್ಸ್ ಆಗ್ತಾ ಇದೆ. ಮತ್ತು ಈ ಸಂತೆಯಲ್ಲಿ ಪ್ರತಿ ಸಾರಿ ಹೊಸ ಹೊಸ ಆರ್ಟಿಸ್ಟ್ಗಳು, ಹೊಸ ಏನು ಥಿಂಕರ್ಸು ಮತ್ತು ಬೇರೆ ಬೇರೆ ಈಕೋ ಫ್ರೆಂಡ್ಲಿ ಜೀವನದ ಬಗ್ಗೆ ಯೋಚನೆ ಮಾಡೋ ಜನಗಳು ಸೇರ್ತಾ ಇದ್ದಾರೆ. ಅದು ಭಾಳ ಮುಖ್ಯ. ಇವತ್ತು ಭಾಳ ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿ ಬದಲಾವಣೆ ಆಗಬೇಕಾಗಿದೆ. ನಾವೇನು ಫ್ಯಾಕ್ಟ್ರಿ ಫುಡ್ಡನ್ನು ತಿಂತಾ ಇದ್ದೀವಿ, ಅದನ್ನು ನಾವು ನ್ಯಾಚುರಲ್ ಫುಡ್ಡು, ಆರ್ಗ್ಯಾನಿಕ್ ಫುಡ್ಗೆ ನಾವು ಶಿಫ್ಟ್ ಆಗಬೇಕು ಈ ಫ್ಯಾಕ್ಟ್ರಿ ಫುಡ್ಡಿಂದ. ಆಮೇಲೆ ನಮ್ಮೆಲ್ಲ ಏನು ಜೀವನ ಶೈಲಿ ಕಾಯಿಲೆಗಳು ಬರ್ತಿದೆ, ಅದು ಹೆಚ್ಚು ಬರ್ತಾ ಇರೋದು ಈ ಫ್ಯಾಕ್ಟ್ರಿ ಫುಡ್ಡಿಂದ. ಈ ಇತ್ತೀಚೆಗೆ ನಮ್ಮ ಇಂಡಿಯಾದಲ್ಲಿ ಸಿಗ್ತಾ ಇರೋ ಪದಾರ್ಥಗಳು ಎಷ್ಟೋ ಇದ್ರ ಬಗ್ಗೆ, ಫ್ಯಾಕ್ಟ್ರಿನಲ್ಲಿ ಮಾಡಿರೋದ್ರ ಬಗ್ಗೆ ಎಷ್ಟೋ ವಿವಾದಗಳು ಸೃಷ್ಟಿಯಾಗಿದೆ. ಯಾಕಂತಂದರೆ ಅಲ್ಲಿ ಎಲ್ಲ ತುಂಬ ಕೆಮಿಕಲ್ ಹಾಕಿ ತುಂಬ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಅದು ಸ್ಟಾಪ್ ಆಗಬೇಕಾಗಿದೆ ಈಗ. ಸೊ ನಮ್ಮ ಮುಖ್ಯ ಉದ್ದೇಶ ಸಾವಯವ ಸಂತೆ ಉದ್ದೇಶ ಜನಗಳಿಗೆ ಅರಿವು ಮೂಡಬೇಕು. ಮತ್ತು ಇವರು ಹೆಚ್ಚು ನಾವು ಈ ನೇಚರ್ಗೆ ವಾಪಸ್ ಹೋಗಬೇಕು, ಒಳ್ಳೆಯ ಆಹಾರ ಪದ್ಧತಿಗೆ ವಾಪಸ್ ಹೋಗಬೇಕು. ಹಿಂದಿನ ಕಾಲದಲ್ಲಿ ಏನಿತ್ತು, ಆ ಗಾಣದ ಎಣ್ಣೆ ಇರಬಹುದು, ಬೆಲ್ಲ ಇರಬಹುದು, ಮತ್ತು ಬೇರೆ ರೀತಿಯ ದವಸ ಧಾನ್ಯಗಳಿದ್ದು ಅದಿರಬಹುದು. ಅಲ್ಲಿಂದ ಬರ್ತಾ ಉಪ್ಪು ಸಹ ಇವತ್ತು ಫ್ಯಾಕ್ಟ್ರಿಯಿಂದ ಬರ್ತಾ ಇದೆ. ನಮ್ಮ ಹಳೆ ಕಾಲದ ಉಪ್ಪಿತ್ತಲ್ಲ, ಸಮುದ್ರದ ಉಪ್ಪಿರ್ಬೋದು ಅಥವಾ ಹಿಮಾಲಯನ್ ಸಾಲ್ಟ್ ಇರ್ಬೋದು, ಪಿಂಕ್ ಸಾಲ್ಟು, ಈ ಥರ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಇದೆ, ಎಲ್ಲ ಬೇರೆ ಬೇರೆ. ಆಮೇಲೆ ಮುಖ್ಯವಾಗಿ ಸಿರಿಧಾನ್ಯ. ಈ ಸಿರಿಧಾನ್ಯ ಏನಾಗಿದೆ, ಸಿರಿಧಾನ್ಯ ಒಂದು ದೊಡ್ಡ ಮಟ್ಟದ ಬದಲಾವಣೆ ಮಾಡುತ್ತೆ ನಮ್ಮ ಜೀವನ ಶೈಲಿಯಲ್ಲಿ. ನೀವು ಸಿರಿಧಾನ್ಯವನ್ನು ಉಪಯೋಗಿಸಿದ ತಕ್ಷಣವೇ ನಿಮಗೆ ಸುಮಾರು 2-3 ತಿಂಗಳಲ್ಲಿ ನಿಮ್ಗೆ ಬದಲಾವಣೆ ಕಾಣುತ್ತೆ ನಿಮ್ಮ ದೇಹದಲ್ಲಿ. ನಿಮ್ಮೆಲ್ಲ ಈ ಗ್ಲೂಕೋಸ್ ಲೆವೆಲ್ ಇರ್ಬೋದು, ಬೇರೆ ಬೇರೆ ನಿಶಕ್ತಿ ಇರ್ಬೋದು, ಅವೆಲ್ಲನೂ ಸಹ ಕಡಿಮೆ ಆಗುತ್ತೆ. ಸೊ ಇದರಿಂದ ಈ ಪದ್ಧತಿಗಳನ್ನು ನಾವು ವಾಪಸ್ಸು ತರೋದಕ್ಕೋಸ್ಕರ ಈ ನಮ್ಮ ರೆಸ್ಟೋರೆಂಟು ಮತ್ತು ಗ್ರೀನ್ ಪಾತ್ ಸಂಸ್ಥೆ ಕೆಲಸ ಮಾಡ್ತಿದೆ. ಆರ್ಗ್ಯಾನಿಕ್ ಸಂತೆ ತುಂಬ ಸಕ್ಸಸ್ಫುಲ್ ನಡೀತಾ ಇದೆ. ನಾನು ಸಾಮಾನ್ಯ ಜನರು ಯಾರು ಇದ್ದಾರೆ ಅವರೆಲ್ಲ ಬರ್ಬೋದು. ಇದು ಎಂಟ್ರಿ ಫ್ರೀ ಇದೆ. ಆಮೇಲೆ 150 ರೂಪಾಯಿಗೆ ನಾವು ಭಾಳ ಕಡಿಮೆ ದರದಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀವಿ. ಆಕ್ಚುಲಿ ಇವರು ಕಮರ್ಷಿಯಲ್ ಆಗೇ ಇಲ್ಲ. ಯಾಕಂದ್ರೆ ಕಮರ್ಷಿಯಲ್ ಮೈಂಡೆಡ್ ಆಗಿದೆ ಅಂದ್ರೆ 150ಗೆ ಇಷ್ಟೊಂದು ಐಟಮ್ಸ್ ಇರೋ ಬ್ರೇಕ್ಫಾಸ್ಟ್ ಕೊಡ್ತಾ ಇರಲಿಲ್ಲ. ನೀವು ಒಂದ್ಸಲಿ ಗ್ರೀನ್ ಪಾತ್ ಬನ್ನಿ, ಗೊತ್ತಾಗುತ್ತೆ ಯಾವ ತರ ಇದೆ ಅಂತ. ಸರ್ ಉದ್ದೇಶ ಏನಂದ್ರೆ ಆದಷ್ಟು ಜನಗಳಿಗೆ ಆರ್ಗ್ಯಾನಿಕ್ ಫುಡ್ ಅನ್ನ ತಲುಪಿಸ್ಬೇಕು, ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಹೆಲ್ದಿ ಅವೇರ್ನೆಸ್ ಕೊಡ್ಬೇಕನ್ನೋದೇ ಅವ್ರ ಉದ್ದೇಶ ಆಗಿದೆ. ಕಮರ್ಷಿಯಲ್ ಮೈಂಡೆಡ್ ಇಂದ ಅವ್ರು ಇಲ್ಲಿ ಏನು ಮಾಡ್ತಾ ಇಲ್ಲ. ಇಲ್ಲಿ ಪ್ರತಿ ವಾರ ಜನಗಳು ಬಂದು ಎಷ್ಟೋ ಈ ಒಂದು ಆರ್ಗ್ಯಾನಿಕ್ ಇದನ್ನ ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸರ್ ಒಂದು ಮೂವ್ಮೆಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾರೆ. ಹೌದು, ನಾವು ಈ ಸಾವಯವ ಚಳುವಳಿಯಲ್ಲಿ ಕಳೆದ 25 ವರ್ಷಗಳಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ನಾನು 25 ವರ್ಷ ಆಯಿತು. ಈ ಜುಲೈಗೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದು. ಇವತ್ತು ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಗ್ರೀನ್ ಪಾತ್ ಸಂಸ್ಥೆ ಜೊತೆಗೆ ನಾವು ಬೇರೆ ಬೇರೆ ಸಂಸ್ಥೆಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು ಬದಲಾವಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಸಮುದಾಯ ಕಟ್ಟಬೇಕು, ಈ ಸಾವಯವ ಮತ್ತೆ ವಾಪಸ್ ಬರಬೇಕು. ಫರ್ಗಾಟನ್ ಫುಡ್ ಅಂತ ಯಾವ್ಯಾವುದು ನಾವು ಮರೆತು ಹೋಗ್ಬಿಟ್ಟಿದ್ದೆವು ಆಹಾರ, ಅದೆಲ್ಲ ವಾಪಸ್ ಬಂದರೆ ನಮ್ಮ ಜೀವನ ಶೈಲಿ ಬದಲಾವಣೆ ಆದರೆ ನಾವು ಯಾವುದೇ ಕಾಯಿಲೆಗಳಿಂದ ಮುಕ್ತ ಆಗ್ತೀವಿ. ಎಲ್ಲೋ ಹೋಗ್ಬಿಟ್ಟು ಯಾವುದೋ ಮೆಡಿಸಿನ್ ತಿಂದು ನಾವು ಈ ಕಷ್ಟಪಡೋದಕ್ಕಿಂತ ಒಳ್ಳೆ ಆಹಾರ ಪದ್ಧತಿಯಿಂದ ಒಂದು ಒಳ್ಳೆಯ ರೀತಿಯ ಜೀವನ ಕಟ್ಕೋಬಹುದು ಅನ್ನೋ ಉದ್ದೇಶ ನಮ್ಮದು. ಅದು ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ರಿಗೂ ಸಹ ನಾನು ಸ್ವಾಗತಿಸ್ತೇನೆ. ದಯವಿಟ್ಟು ಬನ್ನಿ, ಈ ನಮ್ಮ ಸಮುದಾಯದ ಭಾಗವಾಗಿ ಕೆಲಸ ಮಾಡಿ. ಮತ್ತು ಜೊತೆಗೆ ನಾವು ನಮ್ಮ ರೆಸ್ಟೋರೆಂಟ್ ನಿಮ್ಮ ಅಡುಗೆ ಅಂತ ಒಂದು ಹೊಸ ಕಾನ್ಸೆಪ್ಟು ಶುರು ಮಾಡಿದ್ದೀವಿ. ಯಾರ್ಯಾರು ಚೆನ್ನಾಗಿ ಹಳೆ ಕಾಲದ್ದು ಓಲ್ಡ್ ರೆಸಿಪೀಸ್ ಇದೆ ಅದನ್ನು ಬಂದು ನಮ್ಮಲ್ಲಿ ಮಾಡ್ಬೋದು, ಇರೋದಕ್ಕಂತ ಅವಕಾಶ ಇದೆ. ಅದನ್ನು ಬೇರೆಯವ್ರಿಗೂ ಪರಿಚಯ ಮಾಡಿಸಿದ್ರೆ ಅದೆಲ್ಲ ಕಲ್ತ್ಕೊಳ್ಳೋಕ್ಕಾಗುತ್ತೆ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ಲು
ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇವೆಲ್ಲ ನಾವು ರೆಗ್ಯುಲರಾಗಿ ಕೆಲಸ ಮಾಡ್ತಿದೆ. ಅದಕ್ಕೆಲ್ಲ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಸರಿಯಾದ ಮಾಹಿತಿಗಳು ಸಹ ಸಿಗುತ್ತೆ. ಥ್ಯಾಂಕ್ ಯು ಸುನೀತಾ, ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಗ್ರೀನ್ ಪಾತ್ ಬಗ್ಗೆ ಮತ್ತು ನಿಮ್ಮೊಂದು ಆರ್ಗ್ಯಾನಿಕ್ ಇದರದ ಮೂವ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.